ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX60 ಈ ಹಿಟಾಚಿದು ಟ್ರಾವೆಲ್ ಡಿವೈಸಲ್ಲಿ ಹೈಡ್ರೋಲಿಕ್ ಆಯಿಲ್ ಮಿಕ್ಸ್ ಆಗ್ತೈತೆ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದೀನಿ. ಟಾಟಾ ಹಿಟಾಚಿ EX60 ಇದು 70 ಅಂತ ಸ್ಟಿಕರ್ ಹಾಕೊಂಡ್ಬಿಟ್ಟವ್ರೆ. ನಮ್ಮ ಹಿಟಾಚಿ ಆಪ್ರೇಟರ್ ಹನುಮಂತ ಅಂತ. ಆರಾಮೇನಪ್ಪ? ಆರಾಮ್. ಮತ್ತೆ ತಿಂಡಿ ಆಯಿತು? ಆಯ್ತು. ಏನಾಗ್ತೈತೆ ಪ್ರಾಬ್ಲಮ್ ಈಗ? ಗೇರ್ ಆಯಿಲಲ್ಲಿ ಹೈಡ್ರೋಲಿಕ್ ಆಯಿಲ್ ಮಿಕ್ಸ್ ಆಗ್ಬಿಟ್ಟೈತೆ. ಹೆಂಗೆ ಗೊತ್ತಾಗ್ತದೆ? ಕೆಜಿ ಕಮ್ಮಿ ಆಗ್ಬಿಡ್ತಾ ಆಯಿಲ್. ಕಮ್ಮಿ ಆದ ತಕ್ಷಣ ನೀವು ಡೌಟ್ ಆಗಿ ನೋಡಿದ್ರಿ. ಫುಲ್ ಆಯಿತು. ಸೆಂಟ್ರಲ್ ಲೀಕೇಜ್ ಆಗಿಲ್ಲಲ್ಲ? ಸೆಂಟ್ರಲ್ ಲೀಕೇಜ್ ಆಗಿಲ್ಲ ಅಂದರೆ ಈಗ ಮೋಟ್ರ್ ಬಿಚ್ಚಿ ಎರಡು ಕಡೆನಾ ಒಂದು ಕಡೆ? ಎರಡು ಕಡೆ ಫುಲ್ ಆಗಿದ್ದಾವೆ. ಅಂದರೆ ಟ್ರಾವೆಲ್ ಡಿವೈಸಲ್ಲಿ ಗೇರ್ ಆಯಿಲ್ ಇರಬೇಕು, ಅದರಲ್ಲಿ ಹೈಡ್ರೋಲಿಕ್ ಆಯಿಲ್ ಮಿಕ್ಸ್ ಅಂದರೆ ಡಿ ರಿಂಗ್ಸಲ್ಲಿ ಏನಾರ ಹೋಗಿದ್ರೆ ಹೈಡ್ರೋಲಿಕ್ ಆಯಿಲು ಗೇರ್ ಆಯಿಲ್ ಮಿಕ್ಸ್ ಆಗುತ್ತೆ. ಇವಾಗ ಮೋಟ್ರ್ ಓಪನ್ ಮಾಡಿ ಡಿ ರಿಂಗ್ ಗಡ್ಡೆ ಒಂದು ಬರುತ್ತೆ, ಗಡ್ಡೆ ಓಪನ್ ಮಾಡಿ ಚೆಕ್ ಮಾಡೋಣ ಸೀಲ್ ಚೆನ್ನಾಗಿತ್ತು ಇನ್ನು ಕಟ್ಟಾಗಿ ಅದ್ರದ್ದು ಪ್ರಾಬ್ಲಮ್ಮು, ಇಲ್ಲಾಂದರೆ ಮೋಟ್ರ್ ಸೀಲ್ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಹನುಮಂತನ ಸ್ಟಾರ್ಟ್ ಮಾಡಿ ಭೂಮಿ ಕಡೆ ಬಿಟ್ಟರೆ ಸೈಡಿಗೆ 3 ಹೋಸ್ ಬಿಚ್ಚಿ ಮೋಟ್ರ್ ಅಂದರೆ 12 ನಂಬರ್ ಲೆಂಕಿ ಬೋಲ್ಟ್ 6 ಬರ್ತವೆ. 6 ಬಿಚ್ಚಿ ಹೊರಗೆ ತಗೊಂಡ್ರೆ ಇದು ಹಿಂದುಗಡೆ ಡೀರಿಂಗ್ ಗಡ್ಡೆ ಬರುತ್ತೆ, ಅದ್ರಲ್ಲಿ ಸೀಲ್ ಬರೋದು. ಇವೆಲ್ಲ ಓಪನ್ ಮಾಡಿ ಚೆಕ್ ಮಾಡೋಣ. ಬರಲ್ಲ? ಯಾವ ಬರಲ್ಲ? ಬೇಕು. ಮತ್ತೆ ಪೈಪ್ ಇಟ್ಟು ನೋಡಪ್ಪ. ಡೀರಿಂಗ್ ಸೀಲ್ ಇದ್ದು ಫ್ಲಾಟ್ ಆಗಿರುತ್ತೆ, ಇದೊಂದು ಚೇಂಜ್ ಮಾಡಬೇಕು. ಆಮೇಲೆ ಮೋಟ್ರಲ್ಲಿ ಆಯಿಲ್ ಸೀಲ್ ಕ್ಯಾಪ್ಸೂಲ್ ಬರುತ್ತೆ, ಓಪನ್ ಮಾಡಿ ಅದು ಚೇಂಜ್ ಮಾಡೋಣ. ಆಯಿಲ್ ಸೀಲು ಯಾವ್ದು ಲೋಕಲ್ ಹಾಕೊಂಡ್ಬಿಟ್ರೆ ಏನೋಕೆಲ್ಲ ಯಾವ್ದು ಲೋಕಲ್ ಉಬ್ಬಿಟ್ಟಿದೆ, ಇದರ ಸೀಲ್ ಆಗಿರೋದು. ಇಷ್ಟೇ ನೀವು ಇಲ್ಲ ಅವ್ರಲ್ಲ ರೋಟರ್ ಇದು ರೋಟರ್ ಇಲ್ಲಿ ಬೇಸ್ ಮಾಡೋದು.
ಇದು ಬಂದ್ಬಿಟ್ಟು ಇದು ಆಯಿಲ್ ಸೀಲ್. ಇದು ಈ ಆಯಿಲ್ ಸೀಲ್ ಜೊತೆ ಇದರಲ್ಲಿ ಒಂದು ಕ್ಯಾಪ್ಸೂಲ್ ಅಂತ ಬರುತ್ತೆ. ಇದೊಂದು ಓಪನ್ ಮಾಡ್ಕೊಬೇಕು. ಕ್ಯಾಪ್ಸೂಲ್ ಇದೊಂದು ಸೀಲು ಚೇಂಜ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಎಲ್ಲ ಓಪನ್ ಮಾಡೋ ನೀಟಾಗಿ ವಾಶ್ ಮಾಡಿ ಹೊಸ ಸೀಲ್ ಹಾಕಿ ಅಸೆಂಬಲ್ ಮಾಡೋಣ. ಹೊಸದು ಆಯಿಲ್ ಸೀಲ್ ಇದು. ಈ ಸೀಲು ಇಟ್ಟು ಫಿಟ್ ಮಾಡಬೇಕಾಗುತ್ತೆ. ಈ ಥರ ಹನಬಂಡ್ ಹಾಕಿದರೆ ಕ್ಯಾಪ್ಸೂಲ್ ಅಕಸ್ಮಾತ್ ಫ್ಲಾಟ್ ಆಗಿ ಲೂಸ್ ಆದ್ರೂ ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಗಲ್ಲ. ಪಿಸ್ಟನ್ ಆ ಗೈಡಲ್ಲಿ ಕೂಡಬೇಕು. ಪಿಸ್ಟನ್ ನಾರ್ಮಲಾಗಿ ಕೂರಲ್ಲ ಅದು. ನಾವು ಸ್ಕ್ರೂ ಡ್ರೈವರಿಂದ ನಾವು ಇದನ್ನ ಪಿಸ್ಟನ್ನ ಗೈಡಲ್ಲಿ ಕೂರಿಸ್ಬೇಕಾಗುತ್ತೆ. ಎರಡು ಗೈಡ್ ಬರುತ್ತೆ, ಒಂದು ಬಾಟಮ್ ಒಂದು ಟಾಪಲ್ಲಿ. ಅಕಸ್ಮಾತ್ ಪಿಸ್ಟನ್ ಈ ಗಾಡಿಯಲ್ಲಿ ಕೂರ್ಲಿಲ್ಲ ಒಳಗಡೆ ಅಂದರೆ ಈ ಟಾಪಲ್ಲಿ ಕೂರಲ್ಲ. ಇದೆ. ಇವಾಗ ಇದನ್ನು ಇಲ್ಲಿ ಈ ಡೀರಿಂಗ್ ಗಡಿಗೆ ಸೀಲ್ ಹಾಕಿ ಚೆಸ್ಸಿಗೆ ಫಿಟ್ ಮಾಡೋಣ.
ಬೋಲ್ಟ್ ಎಲ್ಲ ಸ್ಲಿಪ್ ಆಗಿದ್ದಾವೆ, ಬೇರೆ ಬೋಲ್ಟ್ ತರಕ್ಕೆ ಹೋಗಿದ್ದಾರೆ. ಬಂದಮೇಲೆ ಬೋಲ್ಟ್ ಹಾಕ್ಬೇಕು, ನೆಕ್ಸ್ಟ್ ಪೈಪ್ ಮಿಷನ್ ಕೊಡೋಣ. ಇದೆ. ಇವಾಗ ಉಳಿದಿರೋ ಬೋಲ್ಟು ಬೇರೆ ತರಕ್ಕೆ ಹೋಗಿದ್ದಾರೆ. ಬೋಲ್ಟ್ ಬಂದಮೇಲೆ ಬೇರೆ ಬೋಲ್ಟ್ ಹಾಕ್ಬಿಡೋಣ. ಇವಾಗ ನೆಕ್ಸ್ಟ್ ಸೇಮ್ ರೈಟ್ ಸೈಡ್, ಇದು ಸೇಮ್ ಕಂಪ್ಲೇಂಟ್. ಇದರಲ್ಲಿ ಹೈಡ್ರಾಲಿಕ್ ಆಯಿಲ್ ಮಿಕ್ಸಿಂಗ್ ಇದೆ. ಇವಾಗ ಅದು ಯಾವ ಥರ ಲೆಫ್ಟಿಂದ ಯಾವ ಥರ ಬಿಚ್ಚಿ ಹಾಕಿದ್ವಲ್ಲ ಅದೇ ಥರ ಬೋಲ್ಟ್ ಪೈಪ್ ಬಿಚ್ಚಿ 6 ಬೋಲ್ಟ್ ಬಿಚ್ಚಿ ಓಪನ್ ಮಾಡ್ಕೊಂಡು ಡೀರಿಂಗು ಮತ್ತು ಮೋಟರ್ ಸೀಲ್ ಆಯಿಲ್ ಇದು ಹಾಕಿ ಫಿಟ್ ಮಾಡೋಣ. ಓಕೆ, ಇದು ರೈಟ್ ಸೈಡ್ದು ಒಳಗಡೆ ಡೀರಿಂಗ್ ಸೀಲು, ಮೋಟ್ರ್ ಸೀಲು, ಆಮೇಲೆ ಕ್ಯಾಪ್ ಸೀಲ್ ಹಾಕಿ ಇದು ಫಿಟ್ ಮಾಡಿದ್ದೀನಿ. ಇದಕ್ಕೂ ಅಷ್ಟೇ ಬೋಲ್ಟು ಸ್ಲಿಪ್ ಆಗಿದ್ದಾವೆ, ಬೇರೆ ತಾಂದ್ಮೇಲೆ ಬೋಲ್ಟ್ ಫಿಟ್ ಮಾಡೋಣ. ಲೆಫ್ಟಿಂದ ಆಯಿತು, ರೈಟಿಂದ ಆಯಿತು. ನೆಕ್ಸ್ಟ್ ನಮ್ಮ ಹನುಮಂತ ಹೈಡ್ರಾಲಿಕ್ ಆಯಿಲ್ ತೆಗೆದಿದ್ರಲ್ಲ, ಹೈಡ್ರಾಲಿಕ್ ಆಯಿಲ್ ಹಾಕೊಂಡ್ಬಿಡೋಣ. ಹೈಡ್ರಾಲಿಕ್ ಆಯಿಲ್ ಹಾಕಿ ಬೋಲ್ಟ್ ಅಂದಮೇಲೆ ಬೋಲ್ಟ್ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಹೊಸ ಬೋಲ್ಟ್ ತೊಗೊಂಬಂದ್ರೆ ಈಗ ಹೊಸ ಬೋಲ್ಟ್ ಹಾಕಿ ಆಯಿಲ್ ಹಾಕಿ ನೋಡೋಣ. ಟೋಟಲ್ ಆಯಿತು. ರೈಟ್ ಸೈಡಿಂದ ಮಾಡ್ಕೋಣ. ಹನುಮಂತ ಸ್ಟಾರ್ಟ್ ಮಾಡಿ ಲೆವೆಲ್ ಇಟ್ಟು ಗೇರಲ್ಲಿ ಹಾಕ್ಬಿಡಿ. ಸ್ಟಾರ್ಟ್ ಮಾಡಿದ್ದಾರೆ. ಹನುಮ ಮುಂಚಿನ ಬಂದ್ಬಿಡು. ಸಿಂಗಲ್ ಎತ್ತಿ ತಿರುಗಿಸು, ಸಿಂಗಲ್ ಎತ್ತಿ ತಿರುಗಿಸು.
ಟಾಟಾ ಹಿಟಾಚಿ X60 ಈ ಹಿಟಾಚಿ ಇದು ಡಿವೈಸ್ ಅಲ್ಲಿ ಹೈಡ್ರಾಲಿಕ್ ಆಯಿಲ್ ಮಿಕ್ಸ್ ಆಗಿದೆ ಅಂತ ಫೋನ್ ಮಾಡಿದ್ರು. ಬಂದು ಚೆಕ್ ಮಾಡಿದ್ರೆ ಡೀರಿಂಗ್ ಸೇಲು ಮತ್ತೆ ಮೋಟರ್ ಸೇಲ್